ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ ಇದೆಯಲ್ಲ, ಅಂದರೆ ಕೇಂದ್ರ ಸಚಿವ ಎಚ್.ಡಿ.ಕೆ ಅವರ ಬಗ್ಗೆ ನೀಡಿರುವಂತಹ ವಿವಾದಾತ್ಮಕ ಹೇಳಿಕೆ ಈಗ ಮತ್ತೊಂದು ಸ್ವರೂಪ ಪಡೆದಿದೆ. ಜಮೀರ್ ಹೇಳಿಕೆಯಿಂದ ಚುನಾವಣೆಯಲ್ಲಿ ಹಿನ್ನಡೆ ಆಗತ್ತೆ ಅಂತ ಯೋಗೇಶ್ವರ್ ಅಸಮಾಧಾನವನ್ನ ತೋಡಿಕೊಂಡ್ರೆ ಎಚ್.ಡಿ.ಕೆ ಜಮೀರ್ ಸಮರ್ಥನೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ಈ ಮಧ್ಯೆ ಒಂದು ಕಡೆ ಜಮೀರ್ ವಿರುದ್ಧ ಒಕ್ಕಲಿಗ ನಾಯಕರು ಬೀದಿಗಿಳಿತು ಇವತ್ತು ಹೋರಾಟವನ್ನು ಮಾಡಿದ್ರು. ಜೊತೆಗೆ ಇನ್ನೊಂದು ಕಡೆ ಜಮೀರ್ ಅವರನ್ನ ಪ್ರಚಾರಕ್ಕೆ ಕರೆಸಲೇಬಾರದಿತ್ತು ಅನ್ನುವಂಥ ಚರ್ಚೆ ಜೋರಾಗಿದೆ, ಅದು ಕಾಂಗ್ರೆಸ್ ಅಲ್ಲೇ. ಸೊ ಜಮೀರ್ ಹೇಳಿಕೆಯಿಂದ ಉಂಟಾಗಿರುವಂತಹ ಈ ತಲ್ಲಣ ಇದೆಯಲ್ಲ, ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ. ಎಚ್.ಡಿ.ಕೆಗೆ ಕರಿಯ ಎಂದ ಜಮೀರ್ ಹೇಳಿಕೆಯ ಬಗ್ಗೆ ಯೋಗೇಶ್ವರ್ ಅಸಮಾಧಾನದ ಮಾತು. ಜಮೀರ್ ಸಮರ್ಥನೆಗೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ. ಕೇಳಿದ್ರಲ್ಲ, ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರೋ ಭರದಲ್ಲಿ ಸಚಿವ ಜಮೀರ್ ನೀಡಿದ್ದ ಹೇಳಿಕೆ ಕಿಚ್ಚು ಹಚ್ಚಿದೆ. ಕಾಂಗ್ರೆಸ್ ನಾಯಕರು ಜಮೀರ್ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡ್ರೆ ಸಿಪಿ ಯೋಗೇಶ್ವರ್ ಜಮೀರ್ ಹೇಳಿಕೆಯ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರೋ ಆತಂಕ ವ್ಯಕ್ತಪಡಿಸಿದ್ದಾರೆ. ಎಲ್ಲದರ ಮಧ್ಯೆ ಜಮೀರ್ ತಾವು ನೀಡಿದ ಹೇಳಿಕೆಗೆ ತೇಪೆ ಹಚ್ಚು ಕೆಲಸ ಮಾಡಿದ್ದು ಜಮೀರ್ ಸಮರ್ಥನೆಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. हमारा काला कुमारस्वामी मुसलमानों से पैसा खरीदे. कुमारस्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रखो. ಬಸವರಾಜ ಹೊರಟ್ಟಿಗೆ ಹೊಡೆಯಲು ಹೋಗಿದ್ದ ಗಿರಾಕಿ. ಜಮೀರ್ ವಿರುದ್ಧ ಕುಮಾರಸ್ವಾಮಿ ಸ್ಫೋಟಕ ಆರೋಪ. ನನ್ನ ಜಮೀರ್ ಆತ್ಮೀಯತೆ ರಾಜಕೀಯವಾಗಿ ಮಾತ್ರ ಎಂದ ಎಚ್.ಡಿ.ಕೆ, ನಾನು ಜಮೀರ್ನನ್ನ ಕುಳ್ಳ ಅಂತ ಜೀವನದಲ್ಲಿ ಕರೆದಿಲ್ಲ ಅಂತ ಹೇಳಿದ್ದಾರೆ. ಕುಳ್ಳ ಎನ್ನುವ ಸಂಸ್ಕೃತಿ ನನ್ನದಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಬಸವರಾಜ ಹೊರಟ್ಟಿ ಡಿ.ಕೆ ಶಿವಕುಮಾರ್ಗೆ ಎ ಕುಮಾರ ಎಂದಾಗ ಹೊಡೆಯಲು ಹೋದ ಗಿರಾಕಿ ಜಮೀರ್ ಅಂತ ವಾಗ್ದಾಳಿ ನಡೆಸಿದ್ರು. ನಾನು ಹೇಳಿದ್ನಲ್ಲ, ಸ್ಪೀಕರು, ವಿಧಾನ ಪರಿಷತ್ತಿನ ಸ್ಪೀಕರು ಹೊರಟ್ಟಿ ಅವ್ರಿಗೆ ಯಾಕೆ ಹೊಡಿಯಕ್ಕೆ ಹೋದ್ರಿ? ಇದನ್ನಲ್ಲ ಹೊರಟ್ಟಿ ಅವ್ರು ಕೇಳಿ, ಹೊಡಿಯಕ್ಕೆ ಹೋಗಿದ್ರಲ್ಲ, ಯಾವ ಕಾರಣಕ್ಕೆ ಹೊಡಿಯಕ್ಕೆ ಹೋಗಿದ್ರು? ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ, ಅವರ ಒಂದು ಕಲ್ಚರ್ ಏನಿದೆ ತೋರಿಸ್ತದೆ. ನನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನಾನು ಕೊಟ್ಟಂತ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ಜನಕ್ಕೆ ಈಗ ಹಣ ಮತ್ತು ಧರ್ಮ ಎರಡೇ ಬೇಕಾಗಿರೋದು. ಕೆಲಸ ಮಾಡಿದ್ದೀವಿ, ಓಟು ಹಾಕಿ ಎನ್ನುವ ಪರಿಸ್ಥಿತಿ ಇಲ್ಲ. ಇದು ಮಾಜಿ ಸಂಸದ ಡಿ.ಕೆ.ಶಿ ನೀಡಿರೋ ಹೇಳಿಕೆ. ಸಿಪಿವೈ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸುರೇಶ್, ಜನಕ್ಕೆ ಈಗ ಹಣ ಮತ್ತು ಧರ್ಮ ಎರಡೇ ಬೇಕಾಗಿರೋದು. ಕೆಲಸ ಮಾಡಿದ್ದೀವಿ, ಓಟು ಹಾಕಿ ಎನ್ನುವ ಪರಿಸ್ಥಿತಿ ಇಲ್ಲ. ಜಾತಿ ಹೇಳಬೇಕು, ಸುಳ್ಳು ಹೇಳಬೇಕು, ಜನರಿಗೆ ಇಷ್ಟೇ ಸಾಕು ಅಂತ ಹೇಳಿದ್ದಾರೆ. ಹೇಳ್ತಾ ಇಲ್ಲ, ನನ್ನ ಹೇಳಿಕೆ ಅಲ್ಲ ಇದು. ನಾನು ಜನಗಳಲ್ಲಿ ಆ ಥರದ ಪರಿಸ್ಥಿತಿ ಕಾಣಿಸ್ತಾ ಇದೆ. ಜನಕ್ಕೆ ಕೆಲಸ ನನ್ನ ನೋವಿನ ಮಾತಿದು. ಕೆಲಸ ಮಾಡಿದವ್ರಿಗೆ ಗೌರವ ಇಲ್ಲ ಅಂತ, ನನ್ನೂ ಸೇರಿದಂಗೆ. ಕೆಲಸ ಮಾಡಿ ಓಟ್ ಕೇಳಬೇಕಾದಂಥ ಅನಿವಾರ್ಯ ಪರಿಸ್ಥಿತಿನೇ ಇಲ್ಲ. ಜಾತಿ ಹೇಳಬೇಕು, ಧರ್ಮ ಹೇಳಬೇಕು, ಸುಳ್ಳು ಹೇಳಬೇಕು. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಇನ್ನು ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಜನರು ಯೋಗೇಶ್ವರ್ ಅವರನ್ನ ಇಷ್ಟಪಟ್ಟಿದ್ದಾರೆ. ಸಿಪಿ ಯೋಗೇಶ್ವರ್ 100ಕ್ಕೆ 100 ಗೆದ್ದೇ ಗೆಲ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ವೇಳೆ ಜಮೀರ್ ಹೀಗೆ ಹೇಳಬಾರದಿತ್ತು ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಗೆದ್ದೇ ಗೆಲ್ತೀವಿ, 100ಕ್ಕೆ 100 ಗೆಲ್ತೀವಿ, 3 ಕ್ಷೇತ್ರಗಳನ್ನು ಗೆಲ್ತೀವಿ. ಯಾರು ಸುಮ್ಮನೆ ಸರಿ ಕಣೆ, ಚುನಾವಣೆ ಮಾಡುವಾಗ ಒಂದಷ್ಟು ಅವರ ಅನುಭವಗಳ ಮಾತು ಹಿಂಗೆ ಇಷ್ಟು ಥರದ್ದು ಉಪಚುನಾವಣೆಗಳಲ್ಲಿ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಸಹಜವಾಗಿ ಆಗ್ತದೆ. ಅವರ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಅವ್ರನ್ನ ಜನ ಇಷ್ಟಪಟ್ಟವರೆ, ಜನ ಅವ್ರಿಗೆ ಮತ ಹಾಕಿದ್ದಾರೆ. ಕೈ ಕಾರ್ಯಕರ್ತರಿಗೂ ಶುರುವಾಯಿತಾ ಸೋಲಿನ ಭೀತಿ. ಸಿಪಿವೈ ಹೇಳಿಕೆ ಬೆನ್ನಲ್ಲೇ ಕಾರ್ಯಕರ್ತರಿಗೂ ಸೋಲಿನ ಭೀತಿ ಶುರುವಾಗುತ್ತಿದೆ. ಚನ್ನಪಟ್ಟಣದಲ್ಲಿ ಜಮೀರ್ರನ್ನ ಚರ್ಚೆಗೆ ಕರೆಸಬಾರದಿತ್ತು ಅನ್ನೋ ಚರ್ಚೆ ನಡೆಯುತ್ತಿದೆ. ನಿಖಿಲ್ ನನ್ನ ಮಗನಿದ್ದಂತೆ ಎಂದಾಗಲೇ ನಾವು ಅರ್ಥ ಮಾಡಿಕೊಳ್ಳಬೇಕಿತ್ತು.
ಅದಾಗಲೂ ಜಮೀರನ್ನ ಪ್ರಚಾರಕ್ಕೆ ಕರೆಸಿ ತಪ್ಪು ಮಾಡಿದ್ರು ಅಂತ ನಾಗಮಂಗಲ ಯುವ ಕಾಂಗ್ರೆಸ್ ಟೀಮ್ ಸಾಮಾಜಿಕ ಜಾಲತಾಣದಲ್ಲಿ ಜಮೀರ್ ಹಾಗೂ ಎಚ್ಡಿಕೆ ಹಳೆ ಫೋಟೋ ಹಾಕಿ ಆಕ್ರೋಶವನ್ನ ಹೊರಹಾಕಿದೆ. ಜಮೀರ್ ಅಹಮದ್ ಖಾನ್ ಅವರು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡ ಅಪ್ಪಾಜಿಯವರ ಬಗ್ಗೆ, ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣನವರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಖಂಡನೀಯ. ಇವರಿಗೆ ನಾಲಿಗೆ ಬಿಗಿ ಹಿಡ್ಕೊಂಡು ಮಾತಾಡೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಚಿವ ಜಮೀರ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ. ಜಮೀರ್ ಪ್ರತಿಕೃತಿಗೆ ಚಪ್ಪಲಿ ಏರಿ ಹೊಡೆದು ಆಕ್ರೋಶ. ಎಚ್ಡಿಕೆ ವಿರುದ್ಧ ಕರಿಯ ಪದ ಬಳಕೆ ಹಿನ್ನೆಲೆ ಸಚಿವ ಜಮೀರ್ ವಿರುದ್ಧ ಒಕ್ಕಲಿಗ ಮುಖಂಡರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ನೆಲಮಂಗಲದ ಕುಣಿಗಲ್ ಬೈಪಾಸ್ನಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರು ಮಾನವ ಸರಪಳಿ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ಜಮೀರ್ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ರು. ವಿಶೇಷ ಅಂದ್ರೆ ಕಾಂಗ್ರೆಸ್ ಮುಖಂಡರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಜಮೀರ್ ನೀಡಿರೋ ಹೇಳಿಕೆಯಿಂದ ಯೋಗೇಶ್ವರ್ಗೆ ಸೋಲಿನ ಆತಂಕ ಶುರುವಾಗಿದೆ. ಮತ್ತೊಂದು ಕಡೆ ಜಮೀರ್ ಬೇಕಂತಲೇ ಹೇಳಿಕೆ ನೀಡಿದ್ರ ಅನ್ನೋ ಚರ್ಚೆ ನಡೆಯುತ್ತಿದೆ. ಏನೇ ಆಗ್ಲಿ ಜಮೀರ್ ಹೇಳಿಕೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದಕ್ಕೆ ನವೆಂಬರ್ 23ರಂದು ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.